ಒಂದು ಮಾತು ಕೇಳಿ ಬರ್ತಾ ಇದೆ, ನಿನ್ನೆನೇ ಫೈನಲ್ ಪಂದ್ಯ ಆಗಿದ್ದಿದ್ರೆ ಗೆದ್ದು ಬಿಡ್ತಾ ಇದ್ರೇನೋ ಅಂತೇಳಿ. ಯಾಕಂದರೆ 3 ಬ್ಯಾಕ್ ಟು ಬ್ಯಾಕ್ ಮ್ಯಾಚನ್ನು ಗೆಲ್ತಾರೆ ವಿನೇಶ್ ಪೊಗಟ್, 3 ಬ್ಯಾಕ್ ಟು ಬ್ಯಾಕ್. ಆಮೇಲೆ ಈ ಪೊಗಟ್ ಫ್ಯಾಮಿಲಿ ಇದಾರಲ್ಲ, ನೀವು ದಂಗಲ್ ಪಿಕ್ಚರ್ ನೋಡಿರ್ಬೋದು, ಅಮೀರ್ ಖಾನ್ ಅವ್ರದ್ದು. ಇವರ ಫ್ಯಾಮಿಲಿ ಬಗ್ಗೆನೇ ಇರುವಂಥ ಸ್ಟೋರಿ ಅದು, ಇವರ ಫ್ಯಾಮಿಲಿ ಬಗ್ಗೆನೇ. ಅದರ ಬಗ್ಗೆ ಇನ್ನೊಂದು ದಿವಸ ಹೇಳ್ತೀನಿ. ಕೇವಲ 100 ಗ್ರಾಮ್ ಶಾಕ್ ನೋಡಿ ಯಾವ ರೀತಿ ಅಂತೇಳಿ. ನೋಡಿ, ಈ ಅಥ್ಲೆಟ್ಸು ಅಥವಾ ಬಾಡಿ ಬಿಲ್ಡರ್ಸ್ ಇವರೆಲ್ಲ ಒಂದು ಗುಲಾಬ್ ಜಾಮೂನು ತಿನ್ನೋದಿಲ್ಲ ಅವರು. 500 ಗ್ರಾಮ್ ಕ್ಯಾಲರಿ ಜಾಸ್ತಿ ಆಗುತ್ತೆ, ಹಿಂಗೆಲ್ಲ ಇದೆ ಅದು. 500 ಗ್ರಾಮ್ ಅಂದರೆ ಆ ಗ್ರಾಮ್ ಈ ಗ್ರಾಮ್ ಬೇರೆ. 1 kg ತಂದರೆ 1 kg 1 ಪೌಂಡ್ ಅಂದರೆ ಇವರ ಲೆಕ್ಕದಲ್ಲಿ 3500 ಕ್ಯಾಲರಿ. 1 kg ಅಂತಂದರೆ 7000 ಕ್ಯಾಲರಿ, ಹೀಗೆಲ್ಲ ಇರುತ್ತೆ. 7000 ಕ್ಯಾಲರಿ. ಒಬ್ಬ ಸಾಧಾರಣವಾಗಿ ಈ ಥ್ರೆಡ್ ಮಿಲ್ಲಲ್ಲಿ ಓಡುವವನು, 1 ಗಂಟೆ ಓಡುವವನು ಕೂಡ ಮ್ಯಾಕ್ಸಿಮಮ್ 1 ಗಂಟೆ ಓಡಿದರೂ ಕೂಡ ಅವನು 1000 ಕ್ಯಾಲರಿ ಕಡಿಮೆ ಮಾಡ್ಬೋದು. ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಬೇಡ, ಕ್ಯಾಲರಿ ಗಿಲ್ಲೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಈ 100 ಗ್ರಾಮ್ ವಿಚಾರಕ್ಕೆ ಬರ್ತೀನಿ ನೋಡಿ. ನಿನ್ನೆ 3 ಪಂದ್ಯಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ರು ನಮ್ಮ ವಿನೇಶ್ ಪೊಗಟ್. ಇಂದು ರಾತ್ರಿ 9:45ಕ್ಕೆ ಕುಸ್ತಿ ಫೈನಲ್ ಪಂದ್ಯ 50 kg ವಿಭಾಗದಲ್ಲಿ. ನಾನು 9:45 ಅಥವಾ 10 ಗಂಟೆಗೆ ಸ್ಪೆಷಲ್ ನ್ಯೂಸ್ ಕೊಡ್ತಾ ಇದ್ದೆ. ಚಿನ್ನ ಗೆದ್ದರು, ಬೆಳ್ಳಿ ಗೆದ್ದರು, ಏನಾದರೂ ಒಂದು. ಪಂದ್ಯ ನಡೆಯುವ ದಿನದ ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ ಮತ್ತು ಸಂಜೆ ತೂಕ ಪರೀಕ್ಷೆ ಆಗುತ್ತೆ. ಈ ತೂಕ ಪರೀಕ್ಷೆ ಹೆಂಗಿರುತ್ತೆ ಅಂದರೆ ತುಂಬ ತೆಳುವಾದ ಬಟ್ಟೆ ಧರಿಸಬೇಕು, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ತೆಳು ಬಟ್ಟೆ ಧರಿಸಲು ಅವಕಾಶ ಇರುತ್ತೆ. ದಪ್ಪದಾಗಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತೇಳಿ. ಆಮೇಲೆ ಕೂದಲು ಕಟಿಂಗ್ ಮಾಡಿಸ್ತಾರೆ, ತುಂಬ ಲಾಂಗ್ ಇದ್ದರೆ ಕಟ್ ಮಾಡ್ತಾರೆ. ಬೆಳಗ್ಗೆ ವಿನೇಶ್ ಪೊಗಟ್ ತೂಕ ಪರೀಕ್ಷೆ ನಡೆಸಲಾಯಿತು. ಬೆಳಗ್ಗೆ ಮತ್ತು ಸಂಜೆ ಮಾಡ್ತಾರಲ್ಲ, ಬೆಳಗ್ಗೆ ಪರೀಕ್ಷೆ ನಡೆಸಲಾಯಿತು. ವಿನೇಶ್ ದೇಹದ ತೂಕ 100 ಗ್ರಾಮ್ ಹೆಚ್ಚಾಗಿತ್ತು. ವಿನೇಶ್ ಪೊಗಟ್ ನಿನ್ನೆ ಬರೋಬ್ಬರಿ 50 kg ಇದ್ರಂತೆ. ಅಂದರೆ ಒಂದೇ ದಿನದಲ್ಲಿ 2 kg ತೂಕ ಹೆಚ್ಚಾಗಿತ್ತಂತೆ. ಇದು ಭಾಳ ಆಶ್ಚರ್ಯ ಎಲ್ರಿಗೂ ಕೂಡ. ಯಾಕಂದರೆ ನೀವಿವತ್ತು ಸಖತ್ತಾಗಿ ಊಟ ಮಾಡಿದರೂ ಕೂಡ ನಾಳೆ ಬೆಳಗ್ಗೆ ಅದು ಜಾಸ್ತಿ ಆಗಲ್ಲ. ಅದು ಜಾಸ್ತಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದೇನಾಗಿದೆ, ಜಾಸ್ತಿ ಆಗಿದೆ. ಪಂದ್ಯ ಮುಗಿದ ಮೇಲೆ ನಿನ್ನೆ ಅವರೊಂದು ಸಖತ್ತಾಗಿ ಊಟ ಮಾಡಿದ್ರಂತೆ. ಊಟ ಮಾಡಿದರೂ ಕೂಡ ಒಬ್ಬ ಅಥ್ಲೆಟ್ ಆದ ಕಾರಣಕ್ಕಾಗಿ, ಒಬ್ಬ ಕುಸ್ತಿಪಟು ಆದ ಕಾರಣಕ್ಕಾಗಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತೇಳಿ. ಆದರೆ ಊಟದ ಬಳಿಕ ತೂಕ ನೋಡಿದಾಗ ಫುಲ್ ಶಾಕ್ ಆಗಿದೆಯಂತೆ ಅವರಿಗೆ. ವಿನೇಶ್ ಪೊಗಟ್ ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ, ಮಲಗಲೇ ಇಲ್ಲ. ರಾತ್ರಿ ಫುಲ್ ಜಾಗಿಂಗ್ ಅಂದರೆ ಜಂಪ್ ಹೊಡೆಯೋದು, ಸ್ಕಿಪ್ಪಿಂಗ್, ನಿಮ್ಗೆ ಗೊತ್ತಿದೆ, ಸೈಕ್ಲಿಂಗ್ ಮಾಡಿ ಎಲ್ಲ ರಕ್ತ ಹರಿಸಿದ್ರಂತೆ. ಇಡೀ ರಾತ್ರಿ ನಿದ್ದೆ ಮಾಡದೆ ಫುಲ್ ವರ್ಕೌಟ್ ಮಾಡಿದರು. ರಾತ್ರಿ ಪೂರ್ತಿ ವರ್ಕೌಟ್ ಮಾಡಿದ ವಿನೇಶ್ ಪೊಗಟ್ 9.90 ಕಿಲೋ ಅಂದರೆ 2 kgಗೆ 100 ಗ್ರಾಮ್ ಕಡಿಮೆ ಅಲ್ಲಿ ತನಕ ಮಾಡಿದ್ದಾರೆ ಅಂತ. ಅದು ಬೇರೆ ಬೇರೆ ಕಥೆ ಇರುತ್ತೆ ಬಿಡಿ, ಅಷ್ಟು ಮಾಡಿದ್ರು ಇಷ್ಟು ಮಾಡಿದ್ರು ಬೇರೆ ವಿಚಾರ. ಆದರೆ 100 ಗ್ರಾಮ್ ಕಡಿಮೆ ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಹಾಗಂತ 100 ಗ್ರಾಮ್ ಇಟ್ಕೋತಾರೆ ಅಂತಲ್ಲ, ಅವರೊಂದು ಅವಕಾಶ ಕೊಡ್ತಾರೆ, ಸ್ವಲ್ಪ ಇಷ್ಟಿರ್ಬೋದು. ಆದರೆ ಅದಕ್ಕೆ ಹೊರತಾಗಿ 100 ಗ್ರಾಮ್ ಜಾಸ್ತಿ ಇತ್ತು. ಆ 100 ಗ್ರಾಮ್ ತೂಕ ಅಧಿಕ ಇದ್ದ ಕಾರಣಕ್ಕಾಗಿ ಅವರನ್ನು ಆಟ ಆಡುವಂಗೆ ಇಲ್ಲ, ಅನರ್ಹ ಮಾಡಿಬಿಟ್ಟಿದ್ದಾರೆ. ಈಗ ನಮಗೇನಿರುತ್ತೆ, ಇದಿಲ್ಲ ಅಂದರೆ ಸೆಕೆಂಡ್ ಪ್ಲೇಸ್, ಹಂಗೇನಿಲ್ಲ, ಅನರ್ಹ. ನೀವು ಆಟ ಆಡೋಂಗೆ ಇಲ್ಲ, ಬೆಳ್ಳಿನೂ ಇಲ್ಲ, ಚಿನ್ನನೂ ಇಲ್ಲ. ಈಗ ಒಂದು ವೇಳೆ ಫೈನಲ್ಗೆ ಆಯ್ಕೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ಸೋತರು ಬೆಳ್ಳಿ ಬರುತ್ತೆ. ಅಥವಾ ಫೈನಲ್ಗೆ ಆಯ್ಕೆ ಆಗಿದ್ದಾರೆ, ಒಂದೇ ಗೇಮಲ್ಲಿ ಏನೋ ಒಂದು ಹುಷಾರಿಲ್ಲ, ಗೇಮಿಂದ ವಾಪಸ್ ತಗೊಂಡ್ರು, ಬೆಳ್ಳಿ ಬರುತ್ತೆ. ಆದರೆ ಇದು ಯಾವುದು ಇದರಲ್ಲಿ ಚಾನ್ಸ್ ಇರೋದಿಲ್ಲ, ಅನರ್ಹಗೊಂಡಿದ್ದಾರೆ. ಆಮೇಲೆ ವಿನೇಶ್ ಪೊಗಟ್ ಅವರ ಈ ಹಿಂದೆ ಕೂಡ ಇಂಥ ಅನೇಕ ಬ್ಯಾಡ್ ಲಕ್ ಸ್ಟೋರಿಗಳು ತುಂಬ ಇದೆ. ಅದೀಗ ಸದ್ಯಕ್ಕೆ ಬೇಡ, ಆದರೆ ಸದ್ಯಕ್ಕೆ ಹೇಳ್ತೀನಿ, 50 kg ವಿಭಾಗದಲ್ಲಿ ಇವರು ಸ್ಪರ್ಧೆ ಮಾಡಿದ್ದು ಯಾಕೆ ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ. ಯಾಕೆ 50 kg, 49 kg ಇಲ್ವಾ? 50 kgಯಿಂದ 100 ಗ್ರಾಮ್ ಜಾಸ್ತಿ ಇದ್ದರೆ 51 kgಯಲ್ಲಿ ಮಾಡ್ಬೋದಿತ್ತಲ್ಲ. ಹಂಗೆ ಬರಲ್ಲ, ಅದು ನೀವು ಮೊದಲೇ ಹೇಳಬೇಕು. ನೋಡಿ, 2016 ಮತ್ತು 2020 ಒಲಿಂಪಿಕ್ಸ್ನಲ್ಲಿ ಕೂಡ ವಿನೇಶ್ ಪೊಗಟ್ ಸ್ಪರ್ಧೆ ಮಾಡಿದರು. 2 ಬಾರಿ ಕೂಡ ಅವರು ಸ್ಪರ್ಧೆ ಮಾಡಿದ್ದು 53 kg ವಿಭಾಗದಲ್ಲಿ, ನೆನಪಿಟ್ಕೊಳ್ಳಿ. ಈ ಬಾರಿ 50. ಈಗ ಮಾರ್ಚಲ್ಲಿ ಪಟಿಯಾಲದಲ್ಲಿ ಒಲಿಂಪಿಕ್ಸ್ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತಲ್ಲ, ಈಗ ನಮಗೆ ಗೊತ್ತಲ್ಲ, ಸ್ಕೂಲ್ ಲೆವೆಲಿಂದ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗಬೇಕು ಅಂತಂದರೆ ಆಯ್ಕೆ ಪ್ರಕ್ರಿಯೆ. ಅದೇ ರೀತಿ ಇವರೇನು ಮಾಡ್ತಾರೆ, ವಿನೇಶ್ ಪೊಗಟ್ 2 ಚಾನ್ಸ್ ತಗೋತಾರೆ. 50 kg ಮತ್ತು 53 kg ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾರೆ. 2 ಇರಲಿ, ಯಾವುದರಲ್ಲಿ ಈಸಿ ಆಗುತ್ತೆ ಅದನ್ನು ಮಾಡೋಣ ಅಂತೇಳಿ. 53 kg ವಿಭಾಗದಲ್ಲಿ ಅಂಜು ಎನ್ನುವಂಥ ಕುಸ್ತಿಪಟು ವಿರುದ್ಧ ಸೋತೋಗ್ತಾರೆ ವಿನೇಶ್. 53 kg ವಿಭಾಗದಲ್ಲಿ ಸೋತೋಗ್ತಾರೆ. ಆದರೆ 50 kg ವಿಭಾಗದಲ್ಲಿ ಅವರ ಆಯ್ಕೆ ಪ್ರಕ್ರಿಯೆಯಲ್ಲಿ ಶಿವಾನಿ ಪವಾರ್ ಅವರನ್ನು ಸೋಲಿಸ್ತಾರೆ, ಗೆಲ್ತಾರೆ. ಅಂದರೆ 50 kgಯಲ್ಲಿ
ಇವರು ಟ್ರಯಲಿಂಗ್ ಮಾಡುವಾಗ ಗೆಲ್ತಾರೆ, 53 kgಯಲ್ಲಿ ಸೋಲ್ತಾರೆ. ಆ ಕಾರಣಕ್ಕಾಗಿ 50 kgಯಲ್ಲಿ ನಾನು ಗೆಲ್ತಾ ಇದ್ದೀನಿ ಅಂತೇಳಿ 50 kg ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾರೆ ವಿನೇಶ್ ಫೋಗಟ್. ಆಯ್ತಪ್ಪ, ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ, ಪ್ಯಾರಿಸ್ಗೆಲ್ಲ ಹೋಗ್ತೀರಿ, ಇಷ್ಟೆಲ್ಲ ತಂತ್ರಜ್ಞಾನ ಇದೆ, ಇಷ್ಟೆಲ್ಲ ಮುಂದುವರೆದಿದ್ದೀವಿ, ನಾವು ಕಡಿಮೆ ಮಾಡೋಕ್ಕೆ ಬರಲ್ವಾ? ಏನು ಒಂದು 100 ಗ್ರಾಮ್ ಕಡಿಮೆ ಮಾಡೋದೇನು ದೊಡ್ಡ ಕಷ್ಟನಾ? 1 kg ಕಡಿಮೆ ಮಾಡೋದು ದೊಡ್ಡ ಕಷ್ಟನಾ? ಕಷ್ಟ ಅಲ್ಲ. ಹಾಗಿದ್ರೆ ತೂಕ ಇಳಿಸೋ ತಂತ್ರ ಏನಿದೆ ನೋಡಿ. ತೂಕ ಇಳಿಸೋದಕ್ಕೆ ಕ್ರೀಡಾಪಟುಗಳು ನಾನಾ ಕಸರತ್ತು ಮಾಡ್ತಾರೆ, ನಾವು ಮಾಡ್ತೀವಿ, ಬಟ್ ಇಳಿಯಲ್ಲ, ಅದು ಬೇರೆ ವಿಚಾರ. ದೇಹದ ತೂಕ ಪರೀಕ್ಷೆಗೂ 24 ಗಂಟೆಗಳ ಮೊದಲು 24 ಗಂಟೆ ಮೊದಲು ಬೆವರು ಹೀರುವ ಉಡುಪು ಧರಿಸಿ ವ್ಯಾಯಾಮ ಮಾಡ್ತಾರೆ. ಅಂದರೆ ಈ ಬೆವರು ನೀರಿನಂಶ, ಅದು ಕೊಬ್ಬಲ್ಲ, ನೀರಿನಂಶ ಕಡಿಮೆ ಆದಾಗ ವೆಯ್ಟ್ ಕಡಿಮೆ ಆಗತ್ತೆ. ಕಠಿಣವಾದ ಕಾರ್ಡಿಯೋ ಮಾಡುತ್ತಾರೆ ಕ್ರೀಡಾಪಟುಗಳು. ಕಾರ್ಡಿಯೋ ಅಂತಂದರೆ ನಿಮಗೆ ಜಸ್ಟ್ ರನ್ನಿಂಗ್, ವಾಕಿಂಗ್, ಸೈಕ್ಲಿಂಗ್ ಅಥವಾ ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ. ವೆಯ್ಟ್ ಲಿಫ್ಟಿಂಗ್ ಅಲ್ಲ, ಇದೆಲ್ಲ ಕಾರ್ಡಿಯೋ. ಆಮೇಲೆ ಹಬೆಯಲ್ಲಿ ಕ್ರೀಡಾಪಟುಗಳು ಗಂಟೆಗಟ್ಟಲೆ ಕೂರ್ತಾರೆ, ಬಿಸಿ ಹಬೆಯಲ್ಲಿ ಕೂತ್ಕೋತಾರೆ, ಇಡೀ ಮೈ ಬೆವರುತ್ತೆ. ಆ ಬೆವತ್ತಾಗ ನೀರಿನಂಶ ಹೊರ ಬರುತ್ತೆ. ನೀರಿನಂಶ ವೆಯ್ಟ್ ಭಾಳ ಜಾಸ್ತಿ. ವಿನೇಶ್ ಕೂಡ ನಿನ್ನೆ 1 ಗಂಟೆ ಸ್ಟೀಮ್ ಬಾತ್ ಮಾಡಿದ್ರಂತೆ. ಸ್ಟೀಮ್ ಬಾತ್ ಅಂತ ಹೇಳ್ತಾರೆ ಅದಕ್ಕೆ. ಹಬೆಯಲ್ಲಿ ಕೂತರೆ ನೀರಿನ ಅಂಶ ಹೊರ ಹೋಗುತ್ತೆ. ಇದೆಲ್ಲ ಕಸರತ್ತು ಮಾಡ್ತಾರೆ. ನೀರಿನ ಅಂಶ ಹೊರ ಹೋದರೆ ತೂಕ ಕಡಿಮೆ ಆಗುತ್ತೆ. ಈಗ ಹುಷಾರಿಲ್ಲದೆ ಇದ್ದಾಗ ಫಸ್ಟ್ ನೀರಿನಾಂಶ ಕಡಿಮೆ ಆದಾಗ ನಾವು ಸ್ವಲ್ಪ ವೀಕ್ ಆದಂಗೆ ಕಾಣ್ತೀವಿ, ನೀರಿನಾಂಶ ಕಾರಣಕ್ಕಾಗಿ. ಇನ್ನು ಕೂದಲು ಕತ್ತರಿಸಿದ್ರು ಕೂಡ ಕೆಲ ಗ್ರಾಮ್ ತೂಕ ಇಳಿಸ್ಬೋದು, ಅದನ್ನು ಮಾಡಿದರು. ವಿನೇಶ್ ಫೋಗಟ್ ಕೂಡ ಕೂದಲು ಕತ್ತರಿಸ್ಕೊಂಡಿದ್ರು. ಆದರೆ ಈ ವರ್ಕೌಟ್ನಿಂದ ಕ್ರೀಡಾಪಟುಗಳಿಗೆ ನಿದ್ದೆ ಕೂಡ ಬರೋದೇ ಇಲ್ಲ ಅವರಿಗೆ. ಒಂದು ನಾಳೆ ಮ್ಯಾಚ್ ಇದೆ, ಮತ್ತೊಂದು, ಇಷ್ಟೆಲ್ಲ ವರ್ಕೌಟ್ ಮಾಡಿರ್ತಾರೆ, ನಿದ್ದೆ ಬರಲ್ಲ. ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದರೂ ಕೂಡ 100 ಗ್ರಾಮ್ ಜಾಸ್ತಿ ಆಯಿತು, ಅವರು ಅನರ್ಹಗೊಂಡಿದ್ದಾರೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.